ಸೊ ಬಿಗಿನರ್ಸು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಅಂತ ಒಂದು ಗೊಂದಲದಲ್ಲಿ ಇರ್ತಾರೆ. ಯಾಕೆಂದರೆ ಅವ್ರು ಯಾರಿಗೂ ನಾನು ಲ್ಯಾಂಡ್ ತಗೋಬೇಕು ಆ ಥರದ ಆಸೆಗಳಿಗಿಂತ ಸಡನ್ ಆಗಿ ಏನು ಬೇಕು ಮ್ಯೂಚುವಲ್ ಫಂಡ ಶೇರ್ ಮಾರ್ಕೆಟ್ ಅನ್ನೋ ಗೊಂದಲ ಇರುತ್ತೆ. ಅವ್ರಿಗೇನು ಸಜೆಸ್ಟ್ ಮಾಡ್ತೀರಿ? ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಬರುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ. ನನ್ನಲ್ಲಿದ್ದ ಹಣವನ್ನು ಷೇರಿನಲ್ಲಿ ಹಾಕಿ 3 ತಿಂಗಳಿಗೊಮ್ಮೆ ನಾನು ಅದನ್ನು ಮಾನಿಟರ್ ಮಾಡ್ತೇನೆ ಅಂತಂದರೆ ಷೇರು ಮಾರುಕಟ್ಟೆ ಚೆನ್ನಾಗಿದೆ. ಸೊ ಎರಡರಲ್ಲಿ ಏನು ವ್ಯತ್ಯಾಸಗಳು, ಏನು ಕತೆ ಅಂತ ಕೆಲವ್ರು ಕೇಳ್ತಾರೆ. ಏನು ಕತೆ ಅದು ಅಂತ. ಷೇರಿನಲ್ಲಿ ಹಾಕಿದಾಗ ಲಾಭ ಜಾಸ್ತಿ ಇದೆ, ರಿಸ್ಕು ತುಂಬ ಜಾಸ್ತಿ ಇದೆ. ಲಾಭ ಎಷ್ಟು ಅಂತ ಕೇಳ್ಬೋದು. ಸೂಕ್ಷ್ಮವಾಗಿ ನಾನು ಎಲ್ಲ ಲಾಭವನ್ನು ಹೇಳ್ತೇನೆ. ನೀವು ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದ್ರೆ ಒಂದು 7.1 ಬರ್ಬೋದು, ಸುಕನ್ಯಾ ಸಮೃದ್ಧಿಯಲ್ಲಿ 8.1 ಬರ್ಬೋದು, ಪೋಸ್ಟ್ ಆಫೀಸಲ್ಲಿ ಅಂದಾಜು 7% ಬರ್ಬೋದು, RDಯಲ್ಲಿ ಒಂದು 7-7.5% ಬರಬಹುದು. ಮತ್ತು ಅದಕ್ಕೆಲ್ಲ ನೀವು 30% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅದಾದಮೇಲೆ ರಿಯಲ್ ಎಸ್ಟೇಟಲ್ಲಿ ಲಾಂಗ್ ಟರ್ಮ್ನಲ್ಲಿ ನಾಳೆ ಬೆಳಿಗ್ಗೆ ಇಲ್ಲ ಒಂದು 9-11% ಬರ್ಬೋದು. ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಯಾವ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ತೇನೆ ಅನ್ನುವುದರ ಮೇಲೆ ಒಂದಂದಾಜು 13-18 ನಿಮಗೆ ಒದಗಿ ಬರ್ಬೋದು. ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ಷೇರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಂಗ್ ಟರ್ಮಿಗೆ ಹೋಗ್ತೇನೆ, ಕನಿಷ್ಠ 5, 10, 15, 20, 25 ವರ್ಷ ಹೋಗ್ತೀನಿ ಅಂತಂದರೆ ಆವಾಗ ಬಹುಶಃ ಅವುಗಳಲ್ಲಿ ಎನಿವೇರ್ ಫ್ರಮ್ 14 to 20 to 30 ಬರ್ಬೋದು. 30 ಬರುತ್ತಾ ಲಾಂಗ್ ಟರ್ಮಲ್ಲಿ ಬರದೇ ಇರ್ಬೋದು. ಯಾಕಂದರೆ ಮೊದಲನೇದಾಗಿ ಅದನ್ನು ನೀವು ಮಾರ್ಕೋಬೋದು. ಎರಡನೇದಾಗಿ ಒಂದೇ ಶೇರ್ನಲ್ಲಿ ಹಾಕಿದಾಗ ಆ ಶೇರ್ ಏನಾದರೂ ಪ್ರಾಬ್ಲಮ್ ಆದಾಗ 30 ಬರೋ ಬದಲು 5% ಅಥವಾ ಕಮ್ಮಿನೂ ಆಗುವಂಥ ಚಾನ್ಸಸ್ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಾದ್ರೆ ಒಂದು ಇಂಪಾರ್ಟೆಂಟ್ ರೂಲ್ಸ್ ಇದ್ದೇ ಇದೆ. ಬಹುಶಃ ಎಲ್ಲರೂ ನನ್ನ ಹಿಂದಿನ ವಿಡಿಯೋಗಳನ್ನು ಕೇಳಿದ್ದಾರೆ ಅಂತ ಊಹಿಸ್ಕೊಳ್ತೇನೆ. ಯಾವುದೇ ಒಂದು ಹಣವನ್ನು ಹಾಕಿದಾಗ ನೀವು ಡೈವರ್ಸಿಫೈ ಮಾಡಬೇಕು. ಹೇಗೆ ಅಂತಂದರೆ ಕನಿಷ್ಠ 6-10 ಕ್ಷೇತ್ರಕ್ಕೆ ಸಂಬಂಧಿಸಿದ 6-10 ಷೇರುಗಳು ಮತ್ತು 6-10 ಒಡೆತನದ ಕಂಪನಿಗಳಲ್ಲಿ ಹಾಕಬೇಕಾಗ್ತದೆ. ಒಂದೇ ಕಂಪನಿಗೆ, ಒಂದೇ ವ್ಯಕ್ತಿಯ ಕಂಪನಿಗಳಿಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಹಾಗೆಯೇ ಮ್ಯೂಚುವಲ್ ಫಂಡಲ್ಲಿ ಕೂಡ ಒಂದು 4-5 ವೆರೈಟಿ ಇದೆ. ಆ 4-5 ವೆರೈಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ನೀವು ಹಣವನ್ನು ಹಾಕ್ಬೋದು. ಒಬ್ಬ ವ್ಯಕ್ತಿ ಬಹುಶಃ ಒಂದು 5-6 ಮ್ಯೂಚುವಲ್ ಫಂಡ್ಗಳನ್ನು ನೋಡ್ಕೊಳ್ಳಿಕ್ಕಾಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಶೇರ್ನಲ್ಲಿ ನೀವು 3 ತಿಂಗಳಿಗೊಮ್ಮೆ ನೋಡ್ಕೋಬೇಕಾಗತ್ತೆ. ಮ್ಯೂಚುವಲ್ ಫಂಡನ್ನ ಕನಿಷ್ಠ 9-12 ತಿಂಗಳಿಗೊಮ್ಮೆ ನೀವು ಮಾನಿಟ್ರು ಮಾಡಲೇಬೇಕಾಗತ್ತೆ. ಯಾಕಂದರೆ ಇವತ್ತು ಅತೀ ಶ್ರೇಷ್ಠ ಮಟ್ಟದಲ್ಲಿ ಪ್ರಾಫಿಟನ್ನು ಕೊಡ್ತಾ ಇರುವಂಥ ಮ್ಯೂಚುವಲ್ ಫಂಡು 1-1.5 ವರ್ಷದ ಮೇಲೆ ಸ್ವಲ್ಪ ಕಳಪೆ ಆಗುವಂಥ ಚಾನ್ಸಸ್ ಇದೆ. ಕಣ್ಣು ಮುಚ್ಚಿ ಹಾಕ್ತೇನೆ ಮತ್ತು ಅದನ್ನು ನಾನು 15-20 ವರ್ಷ ನಾನೇನು ನೋಡೋದೇ ಇಲ್ಲ ಅಂತಂದರೆ ಅಂಥವರಿಗೆ ಷೇರು ಮ್ಯೂಚುವಲ್ ಫಂಡ್ ಆಗುವುದಿಲ್ಲ. ಬಹುಶಃ ನೀವು ರಿಯಲ್ ಎಸ್ಟೇಟಲ್ಲಿ ಒಳ್ಳೆಯ ಟೈಟಲ್ ಇರುವಂಥ ಸೈಟ್ಗಳನ್ನು ಅಥವಾ ಮನೆಯನ್ನು ಕೊಂಡ್ಕೊಳ್ಬೇಕಾಗ್ತದೆ. ಇಲ್ಲ ಏನು ನಾನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಫಿಕ್ಸ್ಡ್ ಡೆಪಾಸಿಟ್ ಹೋಗಬೇಕಾಗ್ತದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.